ಸೊ ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ಇಂಜಿನಿಯರ್ ಮ್ಯಾಥಮೆಟಿಕ್ಸ್ 1 ಪ್ರಾಕ್ಟೀಸ್ 12 ಅನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ದಟ್ ಈಸ್ ವೆರಿಫೈ ದ ASTC ರೂಲ್ ಆಫ್ ಕ್ವಾಡ್ರೆಂಟ್ಸ್ ಇನ್ ಜಿಯೋಜಿಬ್ರಾ. ಅಂದರೆ ಫಸ್ಟ್ ಏನು ಟ್ರಿಗ್ನೋಮೆಟ್ರಿನಲ್ಲಿ ASTC ರೂಲ್ ಇದೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಥೀಟಾ ಮತ್ತು ಕೊಸಿಕೆಂಟ್ ಥೀಟಾ ಪಾಸಿಟಿವ್, ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಥೀಟಾ ಮತ್ತು ಕಾಟ್ ಥೀಟಾ ಪಾಸಿಟಿವ್, ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಥೀಟಾ ಮತ್ತು ಸೀಕೆಂಟ್ ಥೀಟಾ ಪಾಸಿಟಿವ್ ಇದೆಯಲ್ಲ, ಅದನ್ನು ನಾವು ಜಿಯೋಜಿಬ್ರಾ ಓಪನ್ ಮಾಡಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಜಸ್ಟ್ ಆಲ್ ಸೈನು ಟ್ಯಾನು ಕಾಸ್ ಅಷ್ಟೇ, ಅವಷ್ಟನ್ನೇ ತೋರಿಸ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಜಿಯೋಜಿಬ್ರಾವನ್ನು ಓಪನ್ ಮಾಡಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ನಾವು ಇದರಲ್ಲಿ. ಸೊ ನಾನು ಇಲ್ಲಿ ಜಿಯೋಜಿಬ್ರಾ ಅಪ್ಲಿಕೇಶನ್ ಆದರೂ ಓಪನ್ ಮಾಡಿ ಅಥವಾ ಆನ್ಲೈನಲ್ಲಿ ಡೈರೆಕ್ಟಾಗಿ ಲೈವ್ ಆದರೂ ಓಪನ್ ಮಾಡಿ, ತೊಂದರೆ ಇಲ್ಲ. ಇಲ್ಲಿ ಓಪನ್ ಮಾಡಿದ್ಮೇಲೆ ಫಸ್ಟ್ ನೀವೇನು ಮಾಡಬೇಕು, ಇಲ್ಲಿ ಟೂಲ್ಸ್ ಅಂತ ಇದೆಯಲ್ಲ, ಈ ಟೂಲ್ಸನ್ನು ಕ್ಲಿಕ್ ಮಾಡಿ ಇಲ್ಲಿ ಸರ್ಕಲ್ ಇದೆ, ಸರ್ಕಲ್ ವಿತ್ ಸೆಂಟರ್ ಅಂಡ್ ರೇಡಿಯಸ್ ಅಂತ ಈ ಆಪ್ಷನ್ ಇದೆಯಲ್ಲ, ಸರ್ಕಲ್ ವಿತ್ ಸೆಂಟರ್ ಅಂಡ್ ರೇಡಿಯಸ್ ಅಂತ ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ O.0 ಬಂದು ಈ ಒಂದು ಪಾಯಿಂಟಿಂದ ಕ್ಲಿಕ್ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿಂದ ಕ್ಲಿಕ್ ಮಾಡಿ ಈ ರೀತಿ ಡ್ರಾ ಮಾಡಿ. ಆದಷ್ಟು ಯೂನಿಟ್ ರೇಡಿಯಸ್ 1 ಇರೋ ಥರ ಮಾಡ್ಕೊಳ್ಳಿ ಸಾಕು. ರೇಡಿಯಸ್ 1 ಇರೋ ಥರ ಮಾಡಿದ್ರೆ ಸಾಕು. ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಇಲ್ಲಿ ಬಂದಿರುತ್ತೆ ಇಲ್ಲಿ ಈ ಒಂದು ಫಾರ್ಮುಲಾ ಬಾರಲ್ಲಿ. ಸೊ ಇಲ್ಲಿ ನಿಮಗೆ ಅದು 1ಗಿಂತ ಜಾಸ್ತಿ ಇತ್ತು ಅಂದರೆ ಜಸ್ಟ್ ಏನಿಲ್ಲ, ಇಲ್ಲಿ ಏನು ವ್ಯಾಲ್ಯೂ ಬಂದಿದೆಯಲ್ಲ ಈ ವ್ಯಾಲ್ಯೂನ ಎಕ್ಸಾಕ್ಟಾಗಿ 1ಗೆ ಈ ಥರ ಬ್ಯಾಕ್ ಸ್ಪೇಸ್ ಹೊಡೆದ್ರೆ 1 ಬರುತ್ತೆ. ನೋಡಿ, ಈಗ ಆ ಒಂದು ಸರ್ಕಲ್ ಫಾರ್ಮೇಷನ್ ಆಗಿದೆ ವಿತ್ ರೇಡಿಯಸ್ 1 ಇದೆ ಆ್ಯಂಡ್ ಸೆಂಟರ್ ಏನಲ್ಲಿ ಇದೆ. ಓಕೆನಾ? ಸೊ ಇದನ್ನು ಈ ಥರ ಝೂಮ್ ಔಟ್ ಮಾಡ್ಕೊಂಡಿದ್ದೀನಿ ನಾನು, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ. ಸೊ ಈಗ ನೋಡಿ, ಇದು ಪೂರ್ತಿ ಸರ್ಕಲ್ ನಮಗೆ ಬಂದಿದೆ. x² + y² = 1 ಸರ್ಕಲ್ ಡ್ರಾ ಆಗಿದೆ. ಈ ಸರ್ಕಲ್ ಡ್ರಾ ಆದಮೇಲೆ ನಾನೇನು ಮಾಡ್ತೀನಿ, 2 ಸೆಗ್ಮೆಂಟ್ಗಳನ್ನು ಆ್ಯಡ್ ಮಾಡ್ಕೊಳ್ತೀನಿ. ಅಂದರೆ 2 ಲೈನ್ AB ಮತ್ತು AC ಅಂತೇಳಿ 2 ಮಾಡ್ಕೊಳ್ತೀನಿ. ಅವುಗಳ ಮಧ್ಯೆ ಆ್ಯಂಗಲನ್ನು ಕೂಡ ಕೊಡ್ತೀನಿ. ಅದಾದಮೇಲೆ ಅದಕ್ಕೆ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾನ ಹಾಕಿ. ಸೊ ನಾವು ಆ್ಯಂಗಲ್ನ ವೇರಿಯೇಷನ್ ಮಾಡ್ತಾ ಹೋದರೆ ಯಾವ ರೀತಿ ನಿಮಗೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಯಾವ ರೀತಿ ಆ ಒಂದು ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ವ್ಯಾಲ್ಯೂಸು. ದೆನ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ, ಥರ್ಡ್ ಕ್ವಾಡ್ರೆಂಟಲ್ಲಿ, ಫೋರ್ತ್ ಕ್ವಾಡ್ರೆಂಟಲ್ಲಿ ಅಂತ ಹೇಳಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆ ವ್ಯಾಲ್ಯೂಸ್ಗಳನ್ನು ನೀವು ನಿಮ್ಮ ವರ್ಕ್ ಬುಕ್ಕಲ್ಲಿ ಕೂಡ ನೀವು ಅದನ್ನು ಬರ್ಕೊಳ್ಬೇಕಾಗತ್ತೆ. ಎಷ್ಟೆಷ್ಟು ಆ್ಯಂಗಲ್ ತೊಗೊಂಡ್ರಿ ಅಲ್ಲಿ ಯಾವ್ಯಾವ್ದು ಪಾಸಿಟಿವ್ ಯಾವ್ಯಾವ್ದು ನೆಗೆಟಿವ್ ಅಂತ ಹೇಳಿ ನೋಡ್ಕೋಬೇಕಾಗತ್ತೆ. ಓಕೆ, ಸೊ ಈಗ ನಾನು ಏನು ಮಾಡ್ತೀನಿ, ಫಸ್ಟ್ ಒಂದು ಸೆಗ್ಮೆಂಟನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಟೂಲ್ಸ್ಗೆ ಹೋಗಿ ಅಗೇನ್ ಟೂಲ್ಸಲ್ಲಿ ಇಲ್ಲಿ ಬಂದರೆ ಇಲ್ಲಿ ಸೆಗ್ಮೆಂಟ್ ಅಂತ ಇರುತ್ತೆ ನೋಡಿ. ಓಕೆ, ಟೂಲ್ಸಲ್ಲಿ ಬಂದರೆ ಸೆಗ್ಮೆಂಟ್ ಅಂತ ಇರುತ್ತೆ. ಆ ಸೆಗ್ಮೆಂಟನ್ನು ಕ್ಲಿಕ್ ಮಾಡಿ ಈ ಪಾಯಿಂಟ್ ಎ ಇಂದ, ಸೊ ಯು ಕ್ಯಾನ್ ಡ್ರಾ ಒಂದು ಸೆಗ್ಮೆಂಟ್ ಅಪ್ ಟು ಪಾಯಿಂಟ್ ಬಿ. ಈ ಒಂದು ಸರ್ಕಲಿಗೆ ಕರೆಕ್ಟಾಗಿ ಒಂದು ಸೆಗ್ಮೆಂಟನ್ನು ಹಾಕಿ. ಓಕೆ, ಸೊ ಇಲ್ಲೊಂದು ಪಾಯಿಂಟ್ ಬಿ ಬಂತು. ಸೇಮ್ ಈ ಒಂದು ಪಾಯಿಂಟ್ ಎ ಇಂದ ಇಲ್ಲೊಂದು ಯಾವ್ದಾದ್ರು ಒಂದು ಪಾಯಿಂಟು ಸರ್ಕಲ್ಗೆ ಸಿ ಹಾಕಿ. ಸೊ ಒಂದು ಸೆಗ್ಮೆಂಟ್ ಎ ಬಿ, ಇನ್ನೊಂದು ಸೆಗ್ಮೆಂಟು ಎ ಸಿ ಇದೆ. ಆಯಿತಾ? ಇಷ್ಟ ಆಯಿತು. ಸೊ ಫಸ್ಟ್ ನಾನು ಏನು ಮಾಡಿಕೊಂಡೆ, ಒಂದು ಸರ್ಕಲ್ ಡ್ರಾ ಮಾಡಿಕೊಂಡೆ ವಿತ್ ಯೂನಿಟ್ ರೇಡಿಯಸ್. ಅದಾದಮೇಲೆ ಸೆಗ್ಮೆಂಟನ್ನು ಕ್ಲಿಕ್ ಮಾಡಿ ಎ ಇಂದ ಬಿಗೆ ಒಂದು ಸೆಗ್ಮೆಂಟು, ಅಂದರೆ ಈ ಸರ್ಕಲ್ ಸರ್ಕಂಫರೆನ್ಸ್ಗೆ ಎ ಇಂದ ಬಿ ಒಂದು, ಎ ಇಂದ ಸಿ ಒಂದು, 2 ಸೆಗ್ಮೆಂಟ್ಗಳನ್ನು ಆ್ಯಡ್ ಮಾಡಿಕೊಂಡೆ. ಅಗೇನ್ ಮತ್ತೆ ನನಗೆ ಇವುಗಳ ಮಧ್ಯೆ ಈ BAC ಆ್ಯಂಗಲ್ ಬೇಕಾಗತ್ತೆ ನನಗೆ. ಹಾಗಾಗಿ ಇದೇ ಒಂದು ಟೂಲ್ಸಲ್ಲಿ ನೀವೇನು ಮಾಡಿ, ಆ್ಯಂಗಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಆಯ್ತಲ್ಲ? ಸೊ ಈ ಆ್ಯಂಗಲ್ ಅಂತಕ್ಕಂಥ ಒಂದು ಆಪ್ಷನ್ ಏನು ಬರುತ್ತೆ, ಆ್ಯಂಗಲ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿ. ಆ ಆ್ಯಂಗಲನ್ನು ಕ್ಲಿಕ್ ಮಾಡಿ ಸೇಮ್ 3 ಪಾಯಿಂಟ್ಸನ್ನು ಸೆಲೆಕ್ಟ್ ಮಾಡಿ. ನೋಡಿ, ಈ ಆ್ಯಂಗಲ್ ಅಂತ ಏನಿದೆಯಲ್ಲ ಮೆಷರಲ್ಲಿ, ಇಲ್ಲಿ ಆ್ಯಂಗಲನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ 3 ಪಾಯಿಂಟ್ಸನ್ನ ಡ್ರಾ ಮಾಡ್ಕೊಳ್ಳಿ. A1, B1 ಮತ್ತು C1. ಆಯಿತಾ? ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೀವು ತಗೋಬೇಕಾಗತ್ತೆ. ಸೊ ಎ ಆ್ಯಂಗಲ್ ತಗೋಬೇಕಂದ್ರೆ ಈ ಫಸ್ಟ್ ಆ್ಯಂಗಲನ್ನು ಕ್ಲಿಕ್ ಮಾಡಿ, ಫಸ್ಟು ಆ್ಯಂಗಲ್ ಎ ತಗೊಳ್ಳಿ, ಆಮೇಲೆ ಆ್ಯಂಗಲ್ ಬಿ ತಗೊಳ್ರಿ, ಆಮೇಲೆ ಆ್ಯಂಗಲ್ ಸಿ ತಗೊಳ್ರಿ. ಆಯಿತಾ? ಸೊ ಆ್ಯಂಗಲ್ BAC ಅಂದರೆ ನಾವು ಯಾವ ರೀತಿ ನಾವು ಹೇಳ್ತೀವಲ್ಲ ಆ ರೀತಿಯಲ್ಲಿ ನೀವು ಅದನ್ನು ತಗೋಬೇಕಾಗತ್ತೆ. ಆ್ಯಂಗಲನ್ನು ಕ್ಲಿಕ್ ಮಾಡಿ, ಫಸ್ಟು ಬಿ, ದೆನ್ ಎ ಆ್ಯಂಡ್ ದೆನ್ ಸಿ. ಸೊ ಫಸ್ಟ್ ಬಿ, ಆಮೇಲೆ ಎ, ಆಮೇಲೆ ಸಿ ನ ಕ್ಲಿಕ್ ಮಾಡಿದ್ರೆ, ಆ ಪಾಯಿಂಟ್ಗಳನ್ನು 3ನ ಕ್ಲಿಕ್ ಮಾಡಿದ್ರೆ ಸಾಕು, ಅವುಗಳ ಮಧ್ಯೆ ಇರೋ ಆ್ಯಂಗಲ್ಲು ಇಲ್ಲಿ ಶೋ ಆಗುತ್ತೆ. ಓಕೆ, ನೋಡಿ, ಇಷ್ಟ ಆಗಿದೆ. ಒಂದು ಸರ್ಕಲ್ ಡ್ರಾ ಮಾಡಿದ್ದೀವಿ, ಒಂದು ಸೆಗ್ಮೆಂಟ್ ಎ ಇಂದ ಬಿಗೆ ಒಂದು ಸೆಗ್ಮೆಂಟ್ ಡ್ರಾ ಮಾಡಿದ್ದೀವಿ, ದೆನ್ ಎ ಇಂದ ಸಿಗೆ ಒಂದು ಸೆಗ್ಮೆಂಟ್ ಡ್ರಾ ಮಾಡಿದ್ದೀವಿ. ಆ ಕೋಆರ್ಡಿನೇಟ್ಸ್ ಏನೇನಿದೆ ಅಂತ ಅದೇ ತೋರಿಸ್ತಾ ಇದೆ, ತೊಂದರೆ ಏನಿಲ್ಲ. ಆ ಸೆಗ್ಮೆಂಟ್ಸ್ ಎಲ್ಲ ಡ್ರಾ ಮಾಡಿದ್ಮೇಲೆ ಆ BAC, ಬಿ ಮತ್ತು AC ಇದೇ ಥರ ತಗೋಬೇಕು. ಫಸ್ಟ್ ಬಿ ಕ್ಲಿಕ್ ಮಾಡಿ, ಆಮೇಲೆ ಎ ಕ್ಲಿಕ್ ಮಾಡಿ, ಆಮೇಲೆ ಸಿ ಕ್ಲಿಕ್ ಮಾಡಿ. ಈ ರೀತಿ ಆ್ಯಂಗಲ್ನ ನೀವು ತಗೋಬೇಕಾಗತ್ತೆ. ಸೊ ಆ್ಯಂಗಲ್ ಎ ಏನು ಬಂದಿದೆ ಅದು ಆಲ್ಫಾದಲ್ಲಿ ತೋರಿಸ್ತಾ ಇದೆ. ಈಗ ನಾನು 3 ವ್ಯಾಲ್ಯೂಸ್ಗಳನ್ನು ತಗೋಬೇಕಾಗತ್ತೆ ಇಲ್ಲಿ. ಸೊ ಒಂದು ಸೈನ್, 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು, ಒಂದು ಸೈನು, ಒಂದು ಕಾಸು ಮತ್ತು ಇನ್ನೊಂದು ಟ್ಯಾನ್. ಈ 3 ವ್ಯಾಲ್ಯೂಸ್ಗಳನ್ನು ನಾನಿಲ್ಲಿ ಫಾರ್ಮುಲಾ ಬರಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಸೈನ್ ಆಫ್ ಆಲ್ಫಾ ಬೇಕು ನನಗೆ. ಸೊ
ಸೊ ಸೈನ್ ಆಫ್ ಎಕ್ಸ್ ಅಂತ ಮಾಡ್ಕೊಳ್ಳಿ. ಈ ಆಲ್ಫಾ ಇದೆಯಲ್ಲ ಇದನ್ನ ಬೇಕಾದ್ರೆ ಜಸ್ಟ್ ಕಾಪಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇದೊಂದು ಆಲ್ಫಾ ಒಂದಷ್ಟೇ ಕಾಪಿ ಮಾಡ್ಕೊಳ್ಳಿ. ಅದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ, ಸೈನ್ ಆಫ್ ಆಲ್ಫಾ. ಓಕೆ, ಸೈನ್ ಆಫ್ ಆಲ್ಫಾ ಎಂಟರ್ ಹೊಡೀರಿ. ನೋಡಿ ಸೈನ್ ಆಫ್ ಆಲ್ಫಾ ಬಂತು. ಸಿಮಿಲರ್ಲಿ ಕಾಸ್ ಆಫ್ ಕಾಸ್ ಕ್ಲಿಕ್ ಮಾಡಿ, ಇಲ್ಲಿ ಕಾಸ್ ಆಫ್ ಎಕ್ಸ್ ಅನ್ನ ಕ್ಲಿಕ್ ಮಾಡಿ. ಸೇಮ್ ಅದು ಆಲ್ಫಾ ಕಾಪಿ ಮಾಡ್ಕೊಂಡಿದ್ರೆ ಅದನ್ನ ಕ್ಲಿಕ್ ಮಾಡಿ ಎಂಟರ್ ಮಾಡಿ, ಕಾಸ್ ಆಲ್ಫಾ. ಸಿಮಿಲರ್ಲಿ ಟ್ಯಾನ್ ಆಲ್ಫಾ, ಟ್ಯಾನ್ ಆಫ್ ಎಕ್ಸ್ ಅನ್ನ ಕ್ಲಿಕ್ ಮಾಡಿ. ಟ್ಯಾನ್ ಆಫ್ ಎಕ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟ್ಯಾನ್ ಎಕ್ಸ್ ಬರುತ್ತೆ. ಸೇಮ್ ಥಿಂಗ್ ಅಲ್ಲೂ ಕೂಡ ಈ ಒಂದು ಆಲ್ಫಾವನ್ನ ಪೇಸ್ಟ್ ಮಾಡಿ, ಯಾಕಂದ್ರೆ ಆಂಗಲ್ ಅಲ್ವಾ. ಸೊ ಸೈನ್ ಆಫ್ ದಿಸ್ ಆಂಗಲ್, ಕಾಸ್ ಆಫ್ ದಿಸ್ ಆಂಗಲ್, ಟ್ಯಾನ್ ಆಫ್ ದಿಸ್ ಆಂಗಲ್, ಈ ರೀತಿ ಇದೆ. ಓಕೆ, ಈಗ ಆಲ್ ಸೆಟ್. ಸೊ ವಿ ಹ್ಯಾವ್ ಡ್ರಾನ್ ಒನ್ ಸರ್ಕಲ್, we have taken two segments AB and AC, and we have drawn the angle between BAC. BAC ಗೆ ಏನು angle ಇದೆ ಅದನ್ನ ತಗೊಂಡಿದ್ದೀವಿ, and we have taken three trigonometric ratios sin, cos, tan. ಸೊ ಈಗ ನಾವು ಅದನ್ನ ವಿಜುವಲೈಸ್ ಮಾಡಬೇಕು. ಫಸ್ಟ್ ಕ್ವಾಡ್ರೆಂಟ್ಸ್ ಅಲ್ಲಿ ಈ ಮೂರು ಸೈನ್, ಕಾಸು, ಟ್ಯಾನು ಎಲ್ಲ ಪಾಸಿಟಿವ್ ಬರಬೇಕು. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮಾತ್ರ ಪಾಸಿಟಿವ್ ಬರಬೇಕು, ಕಾಸು, ಟ್ಯಾನು ನೆಗೆಟಿವ್ ಬರಬೇಕು. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸೈನು ಮತ್ತೆ ಕಾಸ್ ಎರಡು ನೆಗೆಟಿವ್ ಬರಬೇಕು, ಟ್ಯಾನ್ ಮಾತ್ರ ಪಾಸಿಟಿವ್ ಬರಬೇಕು. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮತ್ತೆ ಟ್ಯಾನ್ ನೆಗೆಟಿವ್ ಬರಬೇಕು, ಕಾಸ್ ಮಾತ್ರ ಪಾಸಿಟಿವ್ ಬರಬೇಕು. ಅದನ್ನ ನಾವೀಗ ಇಲ್ಲಿ ವಿಜುವಲೈಸ್ ಮಾಡ್ತೀವಿ. ಜಸ್ಟ್ ಬಿ ನ ಕಾನ್ಸ್ಟೆಂಟ್ ಆಗಿ ಇಟ್ಬಿಡಿ. ಈ ಸಿ ಏನಿದೆಯಲ್ಲ ಈ ಪಾಯಿಂಟ್ ಅನ್ನು ತಗೊಂಡು ಈ ರೀತಿ ಜಸ್ಟ್ ಏನ್ ಮಾಡಿ, ನೀವು ಈ ರೀತಿ ಅದನ್ನ ರೊಟೇಷನ್ ಮಾಡ್ಕೊಳ್ತಾ ಹೋಗಿ. ಆ ರೀತಿ ರೊಟೇಷನ್ ಮಾಡ್ತಾ ಇದ್ದಾಗ ನಿಮ್ಗೆ ನೋಡಿ ಇಲ್ಲಿ ಆಂಗಲ್ ಕೂಡ ಚೇಂಜಸ್ ಆಗುತ್ತೆ. ಅಲ್ಲಿ ಸಿ ಚೇಂಜ್ ಆಗೋದೇನು ನೋಡಕೋಬೇಡಿ. ಆಂಗಲ್ ಆಲ್ಫಾ ನೋಡಿ ಇಲ್ಲಿ ಚೇಂಜಸ್ ಆಗ್ತಾ ಇದೆ, 20 ಡಿಗ್ರಿ 24 ಡಿಗ್ರಿ. ಅದೇ ರೀತಿ ಸೈನ್ ವ್ಯಾಲ್ಯೂ, ಕಾಸ್ ವ್ಯಾಲ್ಯೂ, ಟ್ಯಾನ್ ವ್ಯಾಲ್ಯೂ ಎಲ್ಲ ಚೇಂಜಸ್ ಆಗ್ತಾ ಇದೆ. ಸೊ ಅಲ್ಲಿ ನೀವು ಎಷ್ಟು ಆಂಗಲ್ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ನೋಡಿ ಆಂಗಲ್ ಸೈನ್ 30, ನೀವು ಯಾವ್ದಾರ ಒಂದು ಆಂಗಲ್ಗೆ 30 ಡಿಗ್ರಿ ಅಂತ ಬೇಕಾದ್ರೆ ಇಲ್ಲಿ ಟೈಪ್ ಮಾಡಿ ಅಲ್ಲಿ ಚೇಂಜಸ್ ಮಾಡ್ಕೊಳ್ತಾ ಹೋಗಿ. ನೋಡಿ ಈ ರೀತಿ ಆಂಗಲ್ಗಳು ಚೇಂಜ್ ಆಗೋದ್ರು ಎಲ್ಲ ಸೈನ್ ಆಲ್ಫಾ, ಕಾಸ್ ಆಲ್ಫಾ, ಟ್ಯಾನ್ ಆಲ್ಫಾ ಮೂರು ಕೂಡ ಪಾಸಿಟಿವೇ ಇದೆ. ಸೊ ಈ ರೀತಿ ನೀವು ಚೇಂಜಸ್ ಮಾಡ್ಕೊಳ್ತಾ ಹೋಗ್ಬೋದು. ಆಂಗಲ್ ಇಲ್ಲಿ ನೋಡಿ 60 ಡಿಗ್ರಿಗೆ ಬಂದಾಗ ಎಷ್ಟಿರುತ್ತೆ ನೋಡಿ. ಸೊ 60 ಡಿಗ್ರಿಗೆ ಬಂದಾಗ ಇಲ್ಲಿ ಆಂಗಲ್ಸ್ಗಳು ಏನೇನಿದೆ ಅವನ್ನ ನೋಡಬಹುದು. ಸೈನ್ ಆಲ್ಫಾ, ಕಾಸ್ ಆಲ್ಫಾ, ಟ್ಯಾನ್ ಆಲ್ಫಾ ವ್ಯಾಲ್ಯೂಸ್ ಏನಿದೆ. ಅದೇ ರೀತಿ ನೀವು ಈ ಸಿ ನ ಇಲ್ಲಿ ಇಟ್ಕೊಂಡು ಈ ರೀತಿ ಇದನ್ನ ರೊಟೇಷನ್ ಮಾಡ್ತಾ ಬಂದ್ರೆ ದೆನ್ ಈ ಒಂದು ಪಾಯಿಂಟ್ಗೆ ಬಂದ್ರೆ ಸಿ ನೋಡಿ ಈಗ ಆಂಗಲ್ ಏನಾಯ್ತು, ಈ ಒಂದು BAC ಆಂಗಲ್ 90 ಡಿಗ್ರಿ ಇದೆ. ಸೊ ನಿಮಗೆ 90 ಡಿಗ್ರಿ ಇದ್ದಾಗ ಸೈನ್ 90 ವ್ಯಾಲ್ಯೂ 1, ಕಾಸ್ 90 ವ್ಯಾಲ್ಯೂ 0, ಟ್ಯಾನ್ 90 ವ್ಯಾಲ್ಯೂ ಇನ್ಫಿನಿಟಿ ಆಗುತ್ತೆ. ಹಾಗಾಗಿ ಅದು ತೋರಿಸ್ತಾ ಇಲ್ಲ. ಓಕೆ, ಈಗ ನಾವು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದ್ವಿ, 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪಾಸಿಟಿವ್ ಇತ್ತು. ಈಗ ನಾನು ಈ ಆಂಗಲ್ ಅನ್ನು ನಾನು ಸೆಕೆಂಡ್ ಕ್ವಾಡ್ರೆಂಟಿಗೆ ಹೋಗ್ತಾ ಇದ್ದೀನಿ. ನೋಡಿ ಸೆಕೆಂಡ್ ಕ್ವಾಡ್ರೆಂಟಿಗೆ ಜಸ್ಟ್ ಎಂಟರ್ ಆದ ತಕ್ಷಣನೇ ಸೈನ್ ಮಾತ್ರ ಪಾಸಿಟಿವ್ ಇದೆ. ಇಲ್ಲಿ ಕೆಳಗಡೆ ನೋಡಿ ಕಾಸು ಮತ್ತೆ ಟ್ಯಾನ್ ವ್ಯಾಲ್ಯೂ ನೆಗೆಟಿವ್ ಆಗಿದೆ ಆಲ್ರೆಡಿ. ಸೊ ಸೈನ್ ಆಲ್ಫಾ, ಕಾಸ್ ಆಲ್ಫಾ, ಟ್ಯಾನ್ ಆಲ್ಫಾ ಎರಡು ನೆಗೆಟಿವ್ ಆಗಿದೆ, ಸೈನ್ ಮಾತ್ರ ಪಾಸಿಟಿವ್ ಇದೆ. ಅಗೇನ್ ನೀವು ಇದನ್ನ ಈ ತರ ರೊಟೇಷನ್ ಮಾಡ್ತಾ ಬಂದ್ರೆ ಅಲ್ಲಿ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಆಗ್ತಾ ಹೋಗ್ತಾ ಇದೆ ನೋಡಿ. ಸೊ ಅದೇ ರೀತಿ ನೀವು ಸೈನ್ 120, ಸೈನ್ 150, 150ಗೆ ಎಷ್ಟು ಬರುತ್ತೆ, 120ಗೆ ಎಷ್ಟು ಬರುತ್ತೆ, ಆಂಗಲ್ಗಳನ್ನ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ 150 ಡಿಗ್ರಿಗೆ ಎಷ್ಟು ಬರುತ್ತೆ ನೀವು ಅದನ್ನ ಮಾರ್ಕ್ ಮಾಡಬಹುದು. 150 ಡಿಗ್ರಿಗೆ ಬಂದಾಗ ಆಂಗಲ್ ಎಷ್ಟು, ಓಕೆ, ಸೈನ್ ಆಲ್ಫಾ ಎಷ್ಟು, ಕಾಸ್ ಆಲ್ಫಾ ಎಷ್ಟು, ಟ್ಯಾನ್ ಆಲ್ಫಾ ಎಷ್ಟು. ಸೈನ್ ಆಲ್ಫಾ ಪಾಸಿಟಿವ್ ಇದೆ, ಇವೆರಡು ನೆಗೆಟಿವ್ ಇದೆ. ಸಿಮಿಲರ್ಲಿ ಇದೇ ತರ ಡ್ರಾ ಮಾಡಿಕೊಂಡು ಇಲ್ಲಿಗೆ ಬಂದಾಗ ನೋಡಿ 180 ಡಿಗ್ರಿ. ಸೊ 180 ಡಿಗ್ರಿಗೆ ಬಂದಾಗ ನೋಡಿ ಮತ್ತೆ ಸೈನ್ 180 ಡಿಗ್ರಿ 0, ಕಾಸ್ 180 ಅಂದ್ರೆ -1, ಟ್ಯಾನ್ 180 ಅಂದ್ರೆ 0 ಇದೆ. ಸೊ ಅದು ವ್ಯಾಲ್ಯೂಸ್ ಬಂತು. ಈಗ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲಾವುದು ಪಾಸಿಟಿವ್ ಇತ್ತು ಅಂತ ನೋಡ್ಕೊಂಡ್ವಿ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮಾತ್ರ ಪಾಸಿಟಿವ್, ಉಳಿದಿರೋದೆರಡು ನೆಗೆಟಿವ್ ಇದೆ ಅಂತ ಹೇಳಿ ನೋಡ್ಕೊಂಡ್ವಿ. ಅಲ್ಲಿ ನಿಮಗೆ ಒಂದು ಟ್ಯಾಬ್ಲರ್ ಕಾಲಮ್ ಕೂಡ ಕೊಟ್ಟಿದ್ದಾರೆ. ಆ ಟ್ಯಾಬ್ಲರ್ ಕಾಲಮ್ ಅಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಆಂಗಲ್ ಎಷ್ಟಿದೆ, ಸೈನ್ ಥೀಟಾ ಏನ್ ವ್ಯಾಲ್ಯೂ, ಕಾಸ್ ಥೀಟಾ ಏನ್ ವ್ಯಾಲ್ಯೂ, ಟ್ಯಾನ್ ಥೀಟಾ ಏನ್ ವ್ಯಾಲ್ಯೂ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಒಂದೆರಡು ವ್ಯಾಲ್ಯೂ ತಗೊಳ್ಳಿ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ 2 ವ್ಯಾಲ್ಯೂ, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ 2 ವ್ಯಾಲ್ಯೂ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ 2 ವ್ಯಾಲ್ಯೂ. ಆಂಗಲ್ ರ್ಯಾಂಡಮ್ ಆಗಿ ಯಾವ್ದಾದ್ರು ಮಾಡಿ ನೋಡಿ, ಈ ತರ ಜಸ್ಟ್ ಇಲ್ಲೆಲ್ಲ ಒಂದು ಮಾರ್ಕ್ ಮಾಡಿ. ಓಕೆ, ಆಂಗಲ್ ಎಷ್ಟಿದೆ ಬರ್ಕೊಳ್ಳಿ, 208, 210 ಯಾವ್ದು ಎಷ್ಟು ನಿಂತ್ಕೊಳ್ಳುತ್ತೆ ಗೊತ್ತಿಲ್ಲ, ಒಂದು 210ಗೆ ತಗೊಳ್ಳಿ ಆಯ್ತಾ. ಈ ರೀತಿ 210 ಅಥವಾ ತಗೊಳ್ಳಿ, 210.56 ಇದೆ. ಆಂಗಲ್ 210 ಇದ್ದಾಗ ಸೈನ್ ಆಲ್ಫಾ ಮೈನಸ್ ಬಂದಿದೆ, ಕಾಸ್ ಆಲ್ಫಾನು ಮೈನಸ್ ಇದೆ, ಟ್ಯಾನ್ ಆಲ್ಫಾ ಮಾತ್ರ ಏನಿದೆ ಪ್ಲಸ್ ಇದೆ. ಸೊ ಇವೆರಡರಲ್ಲಿ ಇಲ್ಲಿ ಸೈನ್ ಆಲ್ಫಾ ಪಾಸಿಟಿವ್, ಕಾಸ್ ಆಲ್ಫಾ ಪಾಸಿಟಿವ್ ಇದೆ, ಟ್ಯಾನ್ ಆಲ್ಫಾ ಮಾತ್ರ ನೆಗೆಟಿವ್ ಇದೆ. ಸಾರಿ, ಸೈನ್ ಕಾಸ್ ನೆಗೆಟಿವ್ ಇದೆ, ಟ್ಯಾನ್ ಆಲ್ಫಾ ಮಾತ್ರ ಪಾಸಿಟಿವ್ ಇದೆ. ಹಾಗಾಗಿ ಇಲ್ಲಿ ಸೈನ್ ನೆಗೆಟಿವ್, ಕಾಸ್ ನೆಗೆಟಿವ್, ಟ್ಯಾನ್ ಪಾಸಿಟಿವ್. ಇನ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ AST, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಪಾಸಿಟಿವ್. ಸೊ ಈ ಒಂದು ಆಂಗಲ್ ಬರ್ಕೊಳ್ರಿ, ಈ ವ್ಯಾಲ್ಯೂಸ್ ಗಳನ್ನ ನೀವು ಟೇಬಲ್ ಅಲ್ಲಿ ಬರ್ಕೋಬಹುದು. ಅದೇ ರೀತಿ ಇಲ್ಲಿ ಹಾಕೊಳ್ಳಿ, ಯಾವ್ದೋ ಒಂದು ಆಂಗಲ್ ಒಂದು 240 ಹಾಕೊಳ್ಳಿ. 240 ನಮ್ಮ ಒಂದು ಸ್ಟ್ಯಾಂಡರ್ಡ್ ಆಂಗಲ್ಸ್ ಗಳಿಗೆ ಯೂಸ್ ಆಗುತ್ತಲ್ಲ, ಅಲೈಡ್ ಆಂಗಲ್ಸ್ ಗಳಿಗೆ 240 ಹಾಕೊಳ್ಳಿ. ಈಗೇನ್ 240 ನೋಡಿ, ಸೈನ್ ಆಂಗಲ್ ಮೈನಸ್ ಇದೆ, ಕಾಸು ಮೈನಸ್ ಇದೆ, ಟ್ಯಾನ್ ಮಾತ್ರ ಪಾಸಿಟಿವ್ ಇರುತ್ತೆ. ಈಗ ನಾನು ಅದೇ ತರ ಇದನ್ನ ರೊಟೇಷನ್ ಮಾಡ್ತಾ ಐ ವಿಲ್ ಕಮ್ ಟು 270. ಓಕೆ, ಸೊ 270ಗೆ ಎಕ್ಸಾಕ್ಟ್ ಆಗಿ ನಾವು 270ಗೆ ನಿಲ್ಲಿಸಿದ್ರೆ
ನೋಡಿ 270 ಬಂತು. ಈಗ 270 ಬಂದಾಗ sin 270 ವ್ಯಾಲ್ಯೂ -1, cos 270 ವ್ಯಾಲ್ಯೂ 0, tan 270 ವ್ಯಾಲ್ಯೂ ಅಗೇನ್ -∞ ಬರುತ್ತೆ. ಅದನ್ನ ಅವಶ್ಯಕತೆ ಇಲ್ಲ. ಅಗೇನ್ ನಾನೀಗ ಫೋರ್ತ್ ಕ್ವಾಡ್ರೆಂಟಿಗೆ ಬರ್ತಾ ಇದೀನಿ. ಫಸ್ಟ್ ಕ್ವಾಡ್ರೆಂಟ್ ಚೆಕ್ ಮಾಡಿದ್ವಿ, ಆಲ್ ಆರ್ ಪಾಸಿಟಿವ್ ಇದ್ವು. ಸೆಕೆಂಡ್ ಕ್ವಾಡ್ರೆಂಟಿಗೆ ಬಂದಾಗ ಸೈನ್ ಮಾತ್ರ ಪಾಸಿಟಿವ್ ಇತ್ತು, ಉಳಿದಿರೋದೆರಡು ನೆಗೆಟಿವ್ ಇತ್ತು. ಥರ್ಡ್ ಕ್ವಾಡ್ರೆಂಟಿಗೆ ಬಂದಾಗ ಸೈನ್ ಕಾಸ್ ನೆಗೆಟಿವ್ ಇತ್ತು, ಟ್ಯಾನ್ ಮಾತ್ರ ಪಾಸಿಟಿವ್ ಇತ್ತು. ನಾವು ವಿ ಆರ್ ಮೂವಿಂಗ್ ಟು ದ ಫೋರ್ತ್ ಕ್ವಾಡ್ರೆಂಟ್. ಜಸ್ಟ್ ನೀವು ಒಂಚೂರು 271 272 ಮಾಡಿದ್ರು ಸಾಕು. ನೋಡಿ, ಯು ಕ್ಯಾನ್ ಅಬ್ಸರ್ವ್ ಸೈನ್ ಇಸ್ ನೆಗೆಟಿವ್, ಕಾಸ್ ಇಸ್ ನೆಗೆಟಿವ್, ಸಾರಿ ಸೈನ್ ಇಸ್ ನೆಗೆಟಿವ್, ಟ್ಯಾನ್ ಇಸ್ ನೆಗೆಟಿವ್, ಓನ್ಲಿ ಕಾಸ್ ಇಸ್ ಪಾಸಿಟಿವ್ ಇದೆ. ಓಕೆ, ಅದೇ ರೀತಿ ನೀವು ವ್ಯಾಲ್ಯೂಸ್ಗಳನ್ನ ಎಲ್ಲಿ ಯಾವ್ದಾರ ಒಂದು ವ್ಯಾಲ್ಯೂ ತಗೊಳ್ಳಿ, 300 ಅಂತ ನೋಡ್ರಿ, 300 ನೋಡಿ, ಸೈನ್ ಆಲ್ಫಾ, ಕಾಸ್ ಆಲ್ಫಾ, ಟ್ಯಾನ್ ಆಲ್ಫಾ ವ್ಯಾಲ್ಯೂ ಬರ್ಕೊಳ್ಳಿ. ಸೊ ದಟ್ ನಮಗೆ ಇಲ್ಲಿ ಅಬ್ಸರ್ವೇಷನ್ ಇಷ್ಟೇ, 300 ಡಿಗ್ರಿ ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ನೆಗೆಟಿವ್, ಟ್ಯಾನ್ ನೆಗೆಟಿವ್, ಕಾಸ್ ಮಾತ್ರ ಪಾಸಿಟಿವ್ ಇದೆ. ರ್ಯಾಂಡಮ್ ಆಗಿ ಇನ್ನೊಂದು ಇಲ್ಲೆಲ್ಲಾದ್ರೂ ಒಂದು ಆಂಗಲ್ ತಗೊಳ್ಳಿ, ಸೇಮ್ ಥಿಂಗ್ 336 ತಗೊಂಡಿ ನಾನು. ಸೊ ಅಗೇನ್ ಸೈನ್ ಇಸ್ ನೆಗೆಟಿವ್, ಕಾಸ್ ಇಸ್ ಪಾಸಿಟಿವ್ ಅಂಡ್ ಟ್ಯಾನ್ ಇಸ್ ನೆಗೆಟಿವ್. ಅಂಡ್ ದೆನ್ ಫೈನಲಿ ಅಗೇನ್ ಇಫ್ ಯು ಕಮ್ ಬ್ಯಾಕ್ ಟು ದಿಸ್ ಸೇಮ್ ವ್ಯಾಲ್ಯೂ ಹಿಯರ್ 0 ಡಿಗ್ರಿಗೆ ಬಂದಾಗ ನೀವು ನೋಡ್ತಾ ಇದ್ದೀರಾ ಸೈನ್ 0 0, ಟ್ಯಾನ್ 0 0, ಬಟ್ ಕಾಸ್ 0 ಇಸ್ 1. ಓಕೆ, ಈ ರೀತಿಯಲ್ಲಿ ನಾವು ಈ ಒಂದು ವ್ಯಾಲ್ಯೂಗಳನ್ನ ವಿಜುವಲೈಸ್ ಮಾಡಬಹುದು. ಒಂದನ್ನ ಫಿಕ್ಸ್ಡ್ ಆಗಿಟ್ಟು ಈ ರೀತಿ ನೀವು ಚೇಂಜಸ್ ಮಾಡ್ಕೊಳ್ತಾ ಹೋದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಪಾಸಿಟಿವ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಪಾಸಿಟಿವ್ ಆಗುತ್ತೆ. ಈ ರೀತಿ ನೀವು ಈ ಒಂದು ವ್ಯಾಲ್ಯೂಸ್ ಗಳನ್ನ ವಿಜುವಲೈಸ್ ಮಾಡಿ ಇವುಗಳನ್ನ ಟ್ಯಾಬ್ಲೆಟ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೇ ನಿಮ್ಮ ಎಕ್ಸ್ಪೆರಿಮೆಂಟ್ ನಂಬರ್ 12 ಇದೆ. ಈ ರೀತಿ ನೋಡ್ಕೊಂಡು ನೀವು ವ್ಯಾಲ್ಯೂಗಳನ್ನ ಮಾಡಿ. ಓಕೆ, ಥ್ಯಾಂಕ್ ಯು.